ಗೈಸ್ ನಾವು ಮಾಡೋದು ಲೋಗೋ ಡಿಸೈನಿಂಗ್. ಇದು ನೋಡ್ರಿ ಡ್ಯಾಶ್ ಬೋರ್ಡ್. ಆಸ್ ಎ ಸೆಟ್ ನಿಮ್ಮೆಲ್ಲರೂ ಹೇಳಿ ನಾ ಕೆನ್ವಾದಿಂದ ನಾವು ಹೆಂಗೆ ಗ್ರಾಫಿಕ್ ಡಿಸೈನ್ ಮಾಡೋಂತ. ಇವತ್ತು ನಾವು ಕೆನ್ವಾ ಒಳಗೆ ಫಸ್ಟ್ ಬೇಸಿಕ್ UI ಮತ್ತು ಡ್ಯಾಶ್ ಬೋರ್ಡ್ ಮತ್ತು ಟೂಲ್ಸ್ ಯಾವ ಥರ ವರ್ಕ್ ಹಾಕೋ ಅಥವಾ ಏನೇನು ಎಲಿಮೆಂಟ್ಸ್ ಯಾವ ಥರ ಟೆಂಪ್ಲೇಟ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಡಿಯೋನ ಮಾಡಿದ್ದೀನಿ ನೋಡ್ರಿ. ಇದು ನೋಡ್ರಿ ಕೆನ್ವಾದ ಇಂಟರ್ಫರೆನ್ಸ್ ಐತಿ ಮತ್ತು ಕೆನ್ವಾ ಡ್ಯಾಶ್ ಬೋರ್ಡ್ ಇತ್ತು. ಸೋಷಿಯಲ್ ಮೀಡಿಯಾ, ವಿಡಿಯೋ, ಫೋಟೋ ಎಡಿಟರ್, ಪ್ರೆಸೆಂಟೇಷನ್, ಪ್ರಿಂಟ್ ಪ್ರಾಡಕ್ಟ್, ಡಾಕ್ಯುಮೆಂಟ್, ಕೆನ್ವಾ ಕೋಡ್, ವೆಬ್ಸೈಟ್, ಇಮೇಲ್, ಇನ್ಸ್ಟಾಗ್ರಾಮ್ ಪೋಸ್ಟ್, ಫೇಸ್ಬುಕ್ ಕವರ್, ಕಾರ್ಡ್, ಪೋಸ್ಟರ್, ಇನ್ವಿಟೇಷನ್ ಕಾರ್ಡ್ ಮತ್ತು ಥರದ್ದೆಲ್ಲ ಮಾಡಿ ಬರೀ ನಾವು ಮಾಡೋನು ಲೋಗೋ ಡಿಸೈನಿಂಗ್ ಅಂದ್ರೆ ನಾನು ಟೆಂಪ್ಲೇಟ್ ಒಳಗೆ ಲೋಗೋನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ನಾವು ನೆಕ್ಸ್ಟ್ ಏನು ಮಾಡ್ತೇನೆ, ಇಲ್ಲಿ ನಮ್ಮ ಎಲಿಮೆಂಟ್ಸ್ ಟೂಲ್ಸ್ ಫಸ್ಟ್ ಎಲಿಮೆಂಟ್ಸ್ ಒಳಗೆ ನಮ್ಮ ಥರ ಶೇಪ್ಸ್, ಗ್ರಾಫಿಕ್ಸ್, ಅನಿಮೇಷನ್, ಫೋಟೋಸ್, ವಿಡಿಯೋಸ್, ಆಡಿಯೋಸ್ ಇವೆಲ್ಲ ನಮ್ಗೆ ಯೂಸ್ ಹಾಕೋ. ನೆಕ್ಸ್ಟ್ ಏನಂದ್ರೆ ಟೆಕ್ಸ್ಟ್ ಒಳಗೆ ಹೆಡಿಂಗ್ ಯೂಸ್ ಮಾಡ್ಕೋಬೋದು, ಸಬ್ ಹೆಡಿಂಗ ಮತ್ತು ಟೈಟಲ್, ಅದ್ರ ಫಾಂಟ್ಸ್, ಸ್ಟೈಲ್ಸ್ ಮತ್ತು ನಾವು ಹೆಂಗೆ ಬರೀಬೇಕು, ಟೆಕ್ಸ್ಟ್ ಬಾಕ್ಸ್ನ ಹೆಂಗೆ ಆ್ಯಡ್ ಮಾಡಬೇಕು ಮತ್ತು ಹೆಂಗೆ ಅಡ್ಜಸ್ಟ್ ಮಾಡಬೇಕು. ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಗ್ಯಾಲರಿ ಒಳಗೆ ಮತ್ತು ಅಪ್ಲೋಡ್ಸ್ ಒಳಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಂದ್ರೆ ಬ್ರ್ಯಾಂಡಿಂಗ್ ಹೆಂಗೆ ಮಾಡೋದು. ಮತ್ತು ಈಗ ನಾವು ಹೆಂಗಂದ್ರೆ ನಾವೇನೇನು ಮಾಡ್ಬೋದು ಟೂಲ್ಸ್ ಯೂಸ್ ಮಾಡ್ಕೊಂಡು ಬರೀ ನಾವು ಲೋಗೋನ ಎಡಿಟ್ ಮಾಡೋನು. ಈಗ ಲೋಗೋ ಒಳಗೆ ನಾ ಟ್ಯಾಪ್ ಮಾಡಿದ್ರೆ ನಾ ಟೆಕ್ಸ್ಟ್ ಚೇಂಜ್ ಮಾಡ್ಬೋದು, ಅದನ್ನ ಟ್ಯಾಪ್ ಮಾಡಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ನಾ ಟ್ಯಾಪ್ ಮಾಡಿ ಅದನ್ನ HV ಅಂತ ಮಾಡ್ಬೋದು. ಈ ಸೈಡ್ ಎಷ್ಟು ಮಾಡುತ್ತೆ, ಸೈಡ್ ನಮ್ಗೆ ಕರ್ವಿಂಗ್ಸ್ ಕೊಟ್ಟರೆ ಇವೆಲ್ಲ ಕಲರ್ಸ್ ಯೂಸ್ ಮಾಡ್ಕೊಂಡು ನಾವು ಇದು ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ಈಗ ನಂಗೆ ಕಲರ್ ಚೇಂಜ್ ಮಾಡೋದೈತಿ. ಆ ಬ್ಲ್ಯಾಕ್ ಕಲರ್ ಮೇಲೆ ಟ್ಯಾಪ್ ಮಾಡಿ ರೆಡ್ ಮಾಡ್ಬೋದು, ಪಿಂಕ್ ಮಾಡ್ಬೋದು ಮತ್ತು ಸ್ಕೈ ಬ್ಲೂ ಕಲರ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂದ್ರೆ ನಾವು ಹೆಂಗೆ ಬೇಕಾದಂಗೆ ಇದನ್ನ ಸರ್ಸ್ಕೋಬೋದು ಮತ್ತು ಈ ಫ್ಲವರ್ಸ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ನಾವು ಇದನ್ನ ಮ್ಯಾಲೇನು ಕಾಣೋದಿಲ್ಲ, ನಮ್ಗೆ ಡೌನ್ಲೋಡ್ ಬಟನ್ ಅದ್ರಲ್ಲಿ ಡೌನ್ ಮಾಡ್ಕೊಂಡು ನಾವು ಸೇವ್ ಮಾಡ್ಬೋದು. ಇದು ನಾವು ಎಲ್ಲಿ ಸೇವ್ ಹಾಕಿದ್ರೆ ಗ್ಯಾಲರಿ ಒಳಗೆ ಸೇವ್ ಹಾಕಿ.